But most of the problems facing are largely, according to me, it can be poverty, it can be other issues, no? Recent food grains ಆಗಿರೋದು, food wastage, food habits related to healthcare, ಈ aspects ಎಲ್ಲ ತಗೊಂಡಾಗ most of them are human induced inhuman activities ಹೇಳ್ಬೋದು. ಇದನ್ನ ಯಾರು ಬಂದು ನಮಗೆ ಈ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಲ್ಲ. Unrest across countries, especially not in Europe. Now this is another issue, and India is one among the countries where large number of people are either die or become unfunctional. ಎಷ್ಟೋ ಜನಕ್ಕೆ ಶೆಲ್ಟರ್ ಇಲ್ಲ, ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ, ವರ್ಕ್ ಪ್ಲೇಸ್ ಅಲ್ಲಿ ವಿ ಆರ್ ನಾಟ್ ಕಂಫರ್ಟಬಲ್ ಆರ್ಟಿಕ್ಸ್ ಆಗ್ತಾರೆ. ಸೊ ಹೆಲ್ತ್ ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡುವಂಥದ್ದು ಇದು ಬೇರೆ ಮಾಡೋಕ್ಕಾಗಲ್ಲ. ಗ್ಲೋಬಲ್ ಪರ್ಸೆಪ್ಷನ್ ಅಲ್ಲೂ ಸಹ ಅವ್ರು ಮಾಡಲ್ಲ. ಯಾಕೆಂದ್ರೆ ನಾವು there are two mafias which are controlling. ಹೇಳ್ತೇನೆ 80ರ ದಶಕದಲ್ಲಿ ಹೌ ಮಚ್ ಅಂಡ್ ಹೌ ಫಾರ್ ಟು ವಾಟ್ ಎಕ್ಸ್ಟೆಂಟ್ ಟು ಹೂಮ್ ಅನ್ನೋವಂಥ ನಾವು ಸರಿಯಾದವ್ರನ್ನ ಸರ ವಿಶೇಷತೆಯನ್ನು ನೀಡಿದ್ವಿ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ದ ಗವರ್ಮೆಂಟ್ ಕ್ಯಾನ್ ಬಿ ಐಡ್ ಆಫ್ ಪೀಪಲ್ ಅಂತ. ಸೊ ಐ ಲೀವ್ ದ ಕ್ವೆಶ್ಚನ್ ಟು ಯು ಮೋರ್ ಆಫ್ ಪೊಲಿಟಿಕಲ್ ಸೈನ್ಸ್ ನೆಕ್ಸ್ಟ್. ಸೊ ಇದು ಬಿಡಿ, ಇದೆಲ್ಲ